ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರ ವಾಹಿನಿಯ ಎಲ್ಲ ವೀಕ್ಷಕರನ್ನು ದಿನದ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 6/4/2024. ಈ ದಿನದ ಚಿಂತನೆಗಳು ಹೇಗಿದ್ದಾವೆ ಅನ್ನೋದರ ಬಗ್ಗೆ ಗಮನವನ್ನು ಹರಿಸೋಣ. ಮೊದಲನೆಯದಾಗಿ ಮೇಷರಾಶಿ. ಒಂದು ರೀತಿಯಲ್ಲಿ ಮಾನಸಿಕವಾಗಿ ಒಂದಷ್ಟು ವೇಗವನ್ನು ಕಂಡುಕೊಂಡಂತೆ ವೃತ್ತಿಯನ್ನು, ಆರ್ಥಿಕ ಆದಾಯವನ್ನು ಗಳಿಸಬೇಕು ಅಂತ ಹೇಳುವಂಥದ್ದು, ಅಥವಾ ವೃತ್ತಿಯಲ್ಲಿ ಅಗ್ರೆಸಿವ್ ಆಗಿ ವರ್ಕ್ ಮಾಡಬೇಕು ಅಂತ ಹೇಳುವಂಥ ಮಾನಸಿಕತೆ ಏನೋ ಇರುವಂಥದ್ದು ಸತ್ಯ. ಬಟ್ ಆ ಮನಸ್ಸು ಅದಕ್ಕೆ ಸ್ಪಂದಿಸದೇ ಇರುವಂತಹ ಒಂದು ಸ್ಥಿತಿ ತಮ್ಮಲ್ಲಿ ನಿರ್ಮಾಣ ಆಗುವಂಥದ್ದು. ಅರ್ಥಾತ್ ಆಲಸ್ಯದ ಭಾವಗಳು, ನಮ್ಮ ಬುದ್ಧಿಗೆ ಸಮಯಕ್ಕೆ ತಕ್ಕಂತೆ ಬುದ್ಧಿ ಕೆಲಸವನ್ನು ಮಾಡದೇ ಇರುವಂತಹ ಪರಿಸ್ಥಿತಿಯ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು, ಮತ್ತು ಒಂದು ರೀತಿಯಲ್ಲಿ ಅಭದ್ರತೆಯ ಮಾನಸಿಕತೆ ಹೇಳುವಂಥದ್ದು ನಿಮ್ಮಲ್ಲಿರ್ತದೆ. ಅರ್ಥಾತ್ ಏನಪ್ಪ ಮುಂದೆ ಹೇಗಪ್ಪ ಅಂತ ಹೇಳುವಂತಹ ಒಂದು ಅಭದ್ರತೆ, ಒಂದು ರೀತಿಯಲ್ಲಿ ನನ್ನ ಒಂದು ಸ್ಥಿತಿಗತಿಗಳ ಬಗ್ಗೆ ಭದ್ರ ಮಾನಸಿಕತೆ ಇರೋದಿಲ್ಲ ಅಂತ ಹೇಳುವಂಥದ್ದು, ಅಂತಹ ಒಂದು ಸ್ಥಿತಿ ಕಂಡು ಬರ್ತಾ ಇದೆ. ಸಾಂಸಾರಿಕ ಜೀವನದಲ್ಲಿ ತೃಪ್ತಿಯ ಫಲಗಳು ಹೇಳುವಂಥದ್ದುಂಟು. ಚರ್ಮ ಮತ್ತು ರಕ್ತಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯದ ವ್ಯತ್ಯಾಸದ ಅನುಭವಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಕಂಡು ಬರ್ತಾ ಇದೆ. ವಿದ್ಯಾರ್ಥಿಗಳಿಗೆ ಒಂದು ಹಂತದ ಸಮಾಧಾನ, ಫಲ ಅನ್ನುವಂಥದ್ದು ತಾವು ಅಂದುಕೊಂಡ ರೀತಿಯಲ್ಲಿ ಆಗಿದೆ, ಸಿಕ್ಕಿದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಹಾಗಂತ ಏನು ಬೇಕು ಎಷ್ಟು ಬೇಕು ಅದಂತೂ ಖಂಡಿತವಾಗಲೂ ತಮ್ಮ ಪಾಲಿಗೆ ಲಭ್ಯ ಆಗಿದೆ. ಕಾನೂನು ಪ್ರಕ್ರಿಯೆಯಲ್ಲಿ ಒಂದಷ್ಟು ಹಿನ್ನಡೆಯ ಅನುಭವಗಳಾಗುವಂತಹ ಸಾಧ್ಯತೆಯ ಫಲಗಳು ಕೂಡ ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಹಾಗಂತ ಆ ಹಿನ್ನಡೆ ಹೇಳುವಂಥದ್ದು ಶಾಶ್ವತ ಫಲ ಅಲ್ವೇ ಅಲ್ಲ. ಹಾಗಾಗಿ ಹೆಚ್ಚು ತಲೆ ಕೆಡಿಸಿಕೊಳ್ಬೇಕಾದಂಥ ಅಗತ್ಯ ಖಂಡಿತವಾಗಲೂ ಇರೋದಿಲ್ಲ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಸುಬ್ರಹ್ಮಣ್ಯನ ಸನ್ನಿಧಿಯಲ್ಲಿ ಯಥಾಶಕ್ತಿ ಸೇವೆ, ಇದನ್ನು ನಡೆಸಿ ಒಳ್ಳೆಯ ಅನುಭವ ಖಂಡಿತ ಸಾಧ್ಯ. ಇನ್ನು ವೃಷಭ ರಾಶಿ. ವೃಷಭ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿಯಲ್ಲಿ ಏನೋ ಒಂದು ರೀತಿಯಲ್ಲಿ ಹೊಸ ಥರದ ಚಿಂತನೆಗಳನ್ನು ಇರಿಸಿಕೊಂಡಂತೆ ಮುನ್ನುಗ್ಗುವ ಕೆಲಸವನ್ನು ಮಾಡಿ, ಆತುರದಿಂದ ಮಾಡಿ ಕೈ ಸುಟ್ಟುಕೊಳ್ಳುವಂತಹ ಕೆಲಸವನ್ನು ಮಾಡಬೇಡಿ. ವೃತ್ತಿಯಲ್ಲಿ ಯಾವುದೇ ರೀತಿಯ ಬದಲಾವಣೆಯ ಬಗ್ಗೆ ಯೋಚನೆಯನ್ನು ಮಾಡಲಿಕ್ಕೆ ಹೋಗಬೇಡಿ. ಏನೋ ಒಂದು ಹೊಸತನ್ನು ಮಾಡ್ತೇನೆ ಅಂತ ಹೇಳುವಂಥ ಒಂದು ಮನಸ್ಥಿತಿಯಲ್ಲಿಯೂ ಕೂಡ ಮುಂದೆ ಹೋಗುವಂಥದ್ದು ಅಷ್ಟೊಂದು ಔಚಿತ್ಯ ಅಲ್ಲ. ಇನ್ನು 1 ತಿಂಗಳುಗಳ ಕಾಲ ಕಾದು ಮತ್ತೆ ಅದರ ಬಗ್ಗೆ ಯೋಚನೆ ಮಾಡುವಂಥವರಾಗೋದು ಬಹಳ ಸೂಕ್ತ ಅಂತ ಅನ್ನಿಸುತ್ತೆ. ಎಲ್ಲಿಯೋ ಕೈ ಸುಟ್ಟುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಬಹುದು ಅಂತ. ಆರ್ಥಿಕ ವಿಷಯದಲ್ಲಿ ಕೂಡ ಹಾಗೆ, ಬದುಕಿಗೇನು ಬೇಕು ಅದು ಲಭ್ಯ ಇದೆ, ಆದರೆ ತಾವು ನಿರೀಕ್ಷೆ ಪಡುವ ರೀತಿಯಲ್ಲಿ ಲಭ್ಯ ಖಂಡಿತವಾಗಲೂ ಇರೋದಿಲ್ಲ. ಬದುಕಿಗೇನು ಬರ್ತಾ ಇದೆ ಅದರಲ್ಲಿ ತೃಪ್ತಿ ಪಡುವಂತಹ ಪರಿಸ್ಥಿತಿಯನ್ನು ತಾವುಗಳು ಹೊಂದೋದು ಅತ್ಯಂತ ಸೂಕ್ತ ಅಂತ ಅನ್ನಿಸ್ತಾ ಉಂಟು. ಇನ್ನು ಎಲುಬು ನರಗಳಿಗೆ ಸಂಬಂಧಪಟ್ಟ ಹಾಗೆ ಆರೋಗ್ಯದ ವ್ಯತ್ಯಾಸಗಳಾಗುವಂಥದ್ದು, ದಾಂಪತ್ಯದಲ್ಲಿ ಸೌಖ್ಯ ಫಲಗಳುಂಟು, ಮಕ್ಕಳಿಂದಲೂ ಕೂಡ ಸಮಾಧಾನ ತೃಪ್ತಿ ಹೇಳುವಂಥದ್ದುಂಟು. ಕಲೆಯ ರಂಗದಲ್ಲಿರುವಂಥವರಿಗೂ ಕೂಡ ಒಂದು ರೀತಿಯಲ್ಲಿ ಸಮಾಧಾನದ ಫಲ ಅಂತ ಹೇಳಬಹುದು. ಅತ್ಯಂತ ಉತ್ತಮದ್ದಾದಂತಹ ಏನು ಗೌರವ, ಆದರ, ಆತಿಥ್ಯ ಇತ್ಯಾದಿಗಳೆಲ್ಲ ಲಭ್ಯ ಆಗುವಂತಹ ಫಲಗಳಲ್ಲ. ಬದುಕಿನ ಪ್ರಾಪ್ತಿ ಏನಿದೆ ಅದು ಖಂಡಿತವಾಗಲೂ ಸಾಧ್ಯ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ದುರ್ಗೆಯ ಸನ್ನಿಧಾನ, ಹೆಣ್ಣು ದೇವರ ಸನ್ನಿಧಾನದಲ್ಲಿ ಯಥಾಶಕ್ತಿ ಸೇವೆಯನ್ನು ಅರ್ಪಣೆ ಮಾಡಿ ಒಳ್ಳೆಯ ಅನುಭವ ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿ. ಒಂದಷ್ಟು ಹಣಕಾಸಿನ ಖರ್ಚಿನ ಯೋಗ ಹೇಳುವಂಥದ್ದು ನಿಮ್ಮನ್ನು ಬೆಂಬಿಡದೆ ಕಾಡುವಂತಹ ವಿಷಯ. ಸಪ್ತಮಾಧಿಪತಿ, ಕರ್ಮಾಧಿಪತಿ, ಲಾಭ. ಆದರೆ ಒಂದು ಯೋಗ ಏನು ಕೇಳಿದರೆ, ಕೆಲಸ ಕಾರ್ಯಗಳು ಅದೇ ರೀತಿಯಲ್ಲಿ ತಮ್ಮ ಖರ್ಚಿಗೆ ಸಾಥ್ ಕೊಡುವಂತಹ ಪರಿಸ್ಥಿತಿಯಲ್ಲಿ ಇರುವಂಥದ್ದು. ಇದು ನಿಮ್ಮ ಒಂದು ರೀತಿಯಲ್ಲಿ ಸುಯೋಗ ಅಂತಲೇ ಹೇಳಬಹುದು. ಇನ್ನು ಮಕ್ಕಳಿಂದ ಒಂದು ಹಂತದ ಸಮಾಧಾನದ ಫಲ, ವಿದ್ಯಾರ್ಥಿಗಳಿಗೂ ಕೂಡ ಹಾಗೆ ಒಂದು ಹಂತದ ಸಮಾಧಾನದ ಫಲ ಹೇಳುವಂಥದ್ದು ಕಂಡುಬರುತ್ತಾ ಇದೆ. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ವಿಷ್ಣುವಿನ ಆಲಯದಲ್ಲಿ ಯಥಾಶಕ್ತಿಯಾದಂತಹ ಸೇವಾದಿಗಳನ್ನು ಅರ್ಪಣೆ ಮಾಡೋದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿ. ಮಾನಸಿಕವಾಗಿ ಒಂದಷ್ಟು
ಒತ್ತಡದ ಅನುಭವಗಳಿರ್ತದೆ. ಕರ್ಮಭಾವದಲ್ಲಿ ಗುರುವಿನ ಉದಯ ಇದೆ. ಭಾಗ್ಯಾಧಿಪತಿಯಾಗಿ ಷಷ್ಠಾಧಿಪತಿಯಾಗಿ ಒಳ್ಳೆಯ ಗ್ರಹದ ಉದಯ, ಗುರುವಿನ ಉದಯ ಕರ್ಮಭಾವದಲ್ಲಿರುವಂಥದ್ದು. ಬುಧನ ಉದಯವೂ ಕೂಡ ಕರ್ಮಭಾವದಲ್ಲಿರುವಂಥದ್ದು. ವೃತ್ತಿ ಚೆನ್ನಾಗಿರ್ತದೆ, ಆದರೆ ಆರ್ಥಿಕ ಮುಗ್ಗಟ್ಟು ಹೇಳುವಂಥದ್ದು ನಿಮ್ಮಲ್ಲಿ ಸದಾಕಾಲ ಇರುವಂಥದ್ದು. ಮಾನಸಿಕವಾಗಿ ಗೊಂದಲ ಮತ್ತು ಕ್ಲಾರಿಟಿ ಇಲ್ಲದೆ ಇರುವಂತಹ ಒಂದು ಡೆಸ್ಟಿನೇಷನ್ ಕಡೆಗೆ ತಾವು ಜರ್ನಿ ಮಾಡ್ತಾ ಇರ್ತೀರಿ. ತಮ್ಮ ಗುರಿ ಏನು, ಗೊತ್ತು ಏನು ಅನ್ನುವುದೇ ನಿಮಗೆ ಗೊತ್ತಿಲ್ಲದೆ ಇರುವಂತಹ ಸ್ಥಿತಿಯಲ್ಲಿ ತಾವು ಜರ್ನಿ ಮಾಡುವಂಥದ್ದು ಅಧಿಕವಾಗಿರ್ತದೆ. ಇನ್ನು ಅಷ್ಟಮ ಶನಿಯ ಪ್ರಭಾವ ಅಪಕೀರ್ತಿಯನ್ನು ಕೊಡಬಹುದು, ಕಾನೂನು ಸಮಸ್ಯೆಗಳನ್ನು ಒಡ್ಡಬಹುದು, ಗೌರವಕ್ಕೆ ಧಕ್ಕೆ ಬರುವಂಥ ಕೆಲಸವನ್ನು ಮಾಡಬಹುದು, ನಿದ್ರೆ ಬಾರದೇ ಇರುವಂಥ ಒಂದಷ್ಟು ಸನ್ನಿವೇಶಗಳನ್ನು ಸೃಷ್ಟಿ ಮಾಡುವಂತಹ ಎಲ್ಲ ಲಕ್ಷಣಗಳು ಕೂಡ ಈ ಅಷ್ಟಮ ಶನಿಗೆ ಇರುವಂಥದ್ದು. ಸುಮಾರು 1.5 ವರ್ಷಗಳಿಂದ ನಡೀತಾ ಇದೆ, ಇನ್ನೂ 1 ವರ್ಷಗಳ ಕಾಲ ನಿಮ್ಮ ಜೊತೆಗಿರುವಂಥದ್ದು. ಹಾಗಾಗಿ ಸ್ವಲ್ಪ ಅದರ ಬಗ್ಗೆ ಗಮನ ಇಡಬೇಕು, ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕು. ಇನ್ನು ಕೊನೆ ಹಂತದಲ್ಲಿ ಆರೋಗ್ಯ ಕೈ ಕೊಟ್ಟರೂ ಕೂಡ ಆಶ್ಚರ್ಯ ಏನಿಲ್ಲ. ಕಾರಣ ಎಲ್ಲ ಸಮಸ್ಯೆಗಳನ್ನು ತಂದೊಡ್ಡಿ ಕೊನೆಯ ಹಂತದಲ್ಲಿ ಅನಾರೋಗ್ಯದ ಬಾಧೆಯನ್ನು ಕೊಟ್ಟರೂ ಕೂಡ ಆಶ್ಚರ್ಯ ಏನಿಲ್ಲ. ಅದರ ಬಗ್ಗೆ ಎಲ್ಲ ಜಾಗ್ರತೆಯನ್ನು ವಹಿಸಬೇಕಾದಂಥ ಅವಶ್ಯಕತೆ ಇದೆ. ದಾಂಪತ್ಯದಲ್ಲಿ ಒಂದು ಹಂತದ ಸಮಾಧಾನದ ಫಲಗಳು ಹೇಳುವಂಥದ್ದು ಇರ್ತದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಆಂಜನೇಯನ ಸನ್ನಿಧಾನದಲ್ಲಿ ಯಥಾಶಕ್ತಿಯಾದಂಥ ಸೇವೆಯನ್ನು ಅರ್ಪಣೆ ಮಾಡಿ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿ, ಸಾರ್ವಜನಿಕ ಬದುಕಿನಲ್ಲಿ ಗೌರವಗಳು ಪ್ರಾಪ್ತಿಯಾಗುವಂಥದ್ದು, ಮನ್ನಣೆಗಳು ಪ್ರಾಪ್ತಿಯಾಗುವಂಥದ್ದು, ಹೊಸ ಥರದ ಚಿಂತನೆಗಳಿಗೆ ಒಂದಷ್ಟು ಪೂರಕ ಫಲಗಳು ಪ್ರಾಪ್ತಿಯಾಗುವಂಥದ್ದು. ಇನ್ನು ಕಾನೂನಾತ್ಮಕವಾದಂತಹ ಜಯಪ್ರಾಪ್ತಿ, ಸಾರ್ವಜನಿಕ ಬದುಕಿನಲ್ಲಿಯೂ ಕೂಡ ಗೌರವಾದರಾತಿಥ್ಯಗಳು. ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಬೇಕು. ದಾಂಪತ್ಯದಲ್ಲಿ ಸಮಾಧಾನ, ಕೌಟುಂಬಿಕ ಜೀವನದಲ್ಲಿ ಅಷ್ಟೊಂದು ತೃಪ್ತಿದಾಯಕವಾದಂತಹ ಸನ್ನಿವೇಶಗಳು ಕಂಡು ಬರ್ತಾ ಇಲ್ಲ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಶಿವನ ಸನ್ನಿಧಾನದಲ್ಲಿ ಯಥಾಶಕ್ತಿ ಸೇವೆ, ಇದನ್ನು ಮಾಡಿ ಒಳ್ಳೆಯ ಅನುಭವ ಖಂಡಿತ ಸಾಧ್ಯ. ಇನ್ನು ಕನ್ಯಾ ರಾಶಿ, ಒಂದು ರೀತಿಯಲ್ಲಿ ದುಃಖ ಫಲಗಳು ಅಧಿಕ. ಅಷ್ಟಮದ ಗುರು, ಅಷ್ಟಮದ ಬುಧ, ಅಷ್ಟಮದ ಮಾಂದಿ, ಇದೆಲ್ಲವೂ ಕೂಡ ದುಃಖಕ್ಕೆ ಹೇತುವಾದಂತಹ ಸ್ಥಿತಿಯ ಫಲವನ್ನು ಸೂಚನೆಯನ್ನು ಮಾಡ್ತದೆ. ಸಪ್ತಮದ ರಾಹು, ಕರ್ಮಕ್ಷೇತ್ರ ಒಂದು ಹಂತಕ್ಕೆ ಸಮಾಧಾನ ಅಷ್ಟೇ. ದಾಂಪತ್ಯದಲ್ಲಿಯೂ ಕೂಡ ಅಷ್ಟೊಂದು ಸೌಖ್ಯ ಫಲಗಳು ಇರುವುದಿಲ್ಲ. ದೈಹಿಕ ಮಾನಸಿಕವಾದಂಥ ಆರೋಗ್ಯದ ವ್ಯತ್ಯಾಸಗಳು, ಆತ್ಮಸ್ಥೈರ್ಯದ ಒಂದಷ್ಟು ಕೊರತೆ ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವಂಥ ಸಾಧ್ಯತೆಗಳಿದ್ದಾವೆ. ಎಲ್ಲಿಯೋ ಒಂದು ರೀತಿಯಲ್ಲಿ ಹೊರಗಡೆ ಜಗತ್ತಿಗೆ ನಾನು ಬುದ್ಧಿವಂತ ಮತ್ತು ತುಂಬ ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಗಿರುವಂತಹ ಸ್ಥಿತಿಯಲ್ಲಿ ಪ್ರದರ್ಶನ ಮಾಡಿದರೂ ಕೂಡ ಸೊ ಎಲ್ಲೋ ಒಳಗಡೆ ಒಂದಷ್ಟು ಏನು ಕುಗ್ಗುವಂತಹ ಸ್ಥಿತಿ ಹೇಳುವಂಥದ್ದು ನಿಮ್ಮಲ್ಲಿರ್ತದೆ. ವಿದ್ಯಾರ್ಥಿಗಳಿಗೆ ಒಂದು ಹಂತದ ಸಮಾಧಾನಕರ ಫಲಗಳು ಹೇಳುವಂಥದ್ದುಂಟು. ಕೌಟುಂಬಿಕ ಜೀವನದಲ್ಲಿ ತೃಪ್ತಿಯ ಫಲಗಳು ಹೇಳುವಂಥದ್ದು ಇರುವುದಿಲ್ಲ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ವಿಷ್ಣುವಿನ ಸನ್ನಿಧಾನದಲ್ಲಿ ಯಥಾಶಕ್ತಿ ಸೇವೆ, ಇದರಿಂದ ಶುಭ ಅನುಭವ ಖಂಡಿತ ಸಾಧ್ಯ. ಇನ್ನು ತುಲಾರಾಶಿ, ಸಾರ್ವಜನಿಕ ಬದುಕಿನಲ್ಲಿ ಸ್ವಲ್ಪ ಬೇಸರದ ವಾತಾವರಣ ಹೇಳುವಂಥದ್ದುಂಟು. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳುಂಟು. ಹೊಸ ಥರದ ಚಿಂತನೆಗಳಿಗೆ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಜಯಪ್ರಾಪ್ತಿಯ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ, ಕೃಷಿ ಇತ್ಯಾದಿ ರಂಗದಲ್ಲಿ ದುಡಿಯುವಂಥವರಿಗೂ ಕೂಡ ಶುಭ ಫಲಗಳು, ಅಭಿವೃದ್ಧಿಯ ಫಲಗಳು ಹೇಳುವಂಥದ್ದು ಖಂಡಿತವಾಗಲೂ ಇರ್ತದೆ. ಒಂದಷ್ಟು ತಿರುಗಾಟದ ಪ್ರಸಂಗಗಳು, ಅಂತಹ ಒಂದು ಪರಿಸ್ಥಿತಿ ನಿಮ್ಮ ಮುಂದೆ ಇರ್ತದೆ. ಸೊ ತಾವುಗಳು ದೇವಿಯ ಸನ್ನಿಧಾನದಲ್ಲಿ ಯಥಾಶಕ್ತಿ ಸೇವೆಯನ್ನು ಅರ್ಪಣೆ ಮಾಡಿ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿ, ಸಾರ್ವಜನಿಕ ಬದುಕಿನಲ್ಲಿ ಒಂದಷ್ಟು ಹಿನ್ನಡೆಯ ಅನುಭವಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಹೊಸ ಯೋಚನೆಗಳಿಗೆ ಅವಕಾಶ ಇರುವುದಿಲ್ಲ. ರಕ್ತದೊತ್ತಡದಂತಹ ಆರೋಗ್ಯದ ವ್ಯತ್ಯಾಸಗಳಾಗುವಂತಹ ಯೋಗ ಫಲಗಳು. ಇನ್ನು ದಾಂಪತ್ಯದಲ್ಲಿ ಸೌಖ್ಯ ಫಲ ಇದೆ. ಕೌಟುಂಬಿಕ ಜೀವನದಲ್ಲಿಯೂ ಸಮಾಧಾನ, ತೃಪ್ತಿ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಆತುರದ ನಿರ್ಧಾರಗಳನ್ನು ತಾವು ತೆಗೆದುಕೊಳ್ಳುವುದು ಬೇಡ. ಹಣಕಾಸಿನ ಒಂದು ಪರಿಸ್ಥಿತಿಯಲ್ಲಿ ಸುಧಾರಣೆ ಸದ್ಯೋ ಭವಿಷ್ಯತ್ತಿನಲ್ಲಿ ಆಗಲಿಕ್ಕಿದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಸುಬ್ರಹ್ಮಣ್ಯನ ಸನ್ನಿಧಿಯಲ್ಲಿ ಯಥಾಶಕ್ತಿಯಾದಂತಹ
ಸೇವೆಯನ್ನು ಅರ್ಪಣೆ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿಯವರಿಗೆ ಕರ್ಮಕ್ಷೇತ್ರ ಚೆನ್ನಾಗಿರ್ತದೆ. ಆದರೆ ಆ ಕರ್ಮ ಸಂಬಂಧವಾದಂತಹ ಒಂದಷ್ಟು ಕಾನೂನಿನ ಸಮಸ್ಯೆಗಳು ಮುಂದೆ ಎದುರಾಗಬಹುದಾದಂತಹ ಸಂಭವನೀಯವಾದಂತಹ ಫಲಗಳು ಕಂಡು ಬರ್ತಾ ಇದ್ದಾವೆ. ದಾಂಪತ್ಯ ಸೌಖ್ಯ ಇದೆ, ಮಕ್ಕಳಿಂದ ಸಂತೋಷ ಇದೆ. ಸಹೋದರಿ ಮತ್ತು ಹೆಂಡತಿ ಮತ್ತು ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂತಹ ಫಲಗಳು, ಮತ್ತು ವೃತ್ತಿಯಲ್ಲಿ ಇಲ್ಲಿಯ ತನಕ ಇದ್ದಂತಹ ಸ್ಥಿತಿ ಇಲ್ಲದೆ ಸ್ವಲ್ಪ ಹಿನ್ನಡೆಯ ಫಲಗಳನ್ನು ಕಾಣುವಂತಹ ಯೋಗ ಫಲಗಳು, ಇದರಿಂದಾಗಿ ಮನಸ್ಸಿಗೆ ಕಿರಿಕಿರಿ ಉಂಟಾಗುವಂತಹ ಸಂದರ್ಭಗಳು ಕೂಡ ಕಂಡು ಬರ್ತಾ ಇದೆ. ಸೊ ತಾವುಗಳು ಗುರುಗಳ ಸನ್ನಿಧಾನದಲ್ಲಿ ಯಥಾಶಕ್ತಿ ಸೇವೆಯನ್ನು ಅರ್ಪಣೆ ಮಾಡಿ ಒಳ್ಳೆಯ ಅನುಭವ ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿಯಲ್ಲಿ ಚೇತರಿಕೆಯ ಸ್ಥಿತಿ, ಹಣಕಾಸಿನ ಚೇತರಿಕೆಯ ಸ್ಥಿತಿ ಉಂಟು. ತುಂಬ ಹೋರಾಟದ ಜೀವನವನ್ನು, ಪರಿಶ್ರಮವನ್ನು ಪಡಬೇಕಾದಂಥ ಅವಶ್ಯಕತೆ ಇದೆಲ್ಲವೂ ಕೂಡ ನಿಮ್ಮ ಅನುಭವಕ್ಕೆ ಬರುವಂಥದ್ದು. ಹಣದ ಹೂಡಿಕೆ ಮಾಡುವಾಗ ಜಾಗ್ರತೆಯನ್ನು ವಹಿಸಿ, ಮತ್ತು ಯಾವುದೋ ಒಂದು ಎಸೆಟ್ಗಳ ಕ್ರಯ ವಿಕ್ರಯಗಳನ್ನು ಮಾಡುವಾಗ ಅತ್ಯಂತ ಜಾಗ್ರತೆ ಹೆಜ್ಜೆಯನ್ನು ಇಡುವಂಥದ್ದು ಅವಶ್ಯಕ. ವಾಹನದಿಂದ ಸ್ವಲ್ಪ ನಷ್ಟ ಕಷ್ಟಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕಿದೆ. ಇನ್ನು ಕಬ್ಬಿಣದಿಂದ, ಬೆಂಕಿಯಿಂದ, ನೀರಿನಿಂದ ಸ್ವಲ್ಪ ತೊಂದರೆಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ವಿಷಯ. ಸಾರ್ವಜನಿಕ ಬದುಕಿನಲ್ಲಿ ಜಾಗ್ರತೆ ಹೆಜ್ಜೆಯನ್ನು ಇಡಿ, ಮತ್ತು ಸೆಲ್ಫ್ ಕಂಟ್ರೋಲ್ ಥ್ರೂ ತಾವು ಜರ್ನಿ ಮಾಡುವಂಥದ್ದು ತುಂಬ ಅವಶ್ಯಕ. ಜಾಸ್ತಿಯಾಗಿ ತಮ್ಮನ್ನು ತಾವು ಪ್ರಮೋಷನ್ ಮಾಡಲಿಕ್ಕೆ ಹೊರಟ್ರೆ ಇಲ್ಲಿಯೋ ಒಂದು ರೀತಿಯಲ್ಲಿ ಅದು ಮೈನಸ್ಸಿಗೆ ಕಾರಣವಾದೀತೇನೋ ಅಂತ ಹೇಳುವಂತಹ ಫಲ. ಸೊ ತಾವುಗಳು ಮಾಡಬೇಕಾದದ್ದು ಶಿವನ ಸನ್ನಿಧಾನದಲ್ಲಿ ಯಥಾಶಕ್ತಿ ಸೇವೆಯನ್ನು ಅರ್ಪಣೆ ಮಾಡಿ ಒಳ್ಳೆಯ ಅನುಭವ ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಕ್ಷೇತ್ರ ಒಂದು ಹಂತದ ಬದುಕಿಗೇನು ಬೇಕೋ ಅದನ್ನು ಕೊಡುವ ಸ್ಥಿತಿ, ಹಣಕಾಸಿನ ಮುಗ್ಗಟ್ಟು, ಮಾನಸಿಕವಾಗಿ ದುಗುಡ ಮತ್ತು ಚಿಂತೆ, ಖಿನ್ನತೆ ಇದೆಲ್ಲವೂ ಕೂಡ ಇರ್ತದೆ. ಹೂಡಿಕೆಗಳನ್ನು ಮಾಡುವಾಗ ಜಾಗ್ರತೆ ಮಾಡಿ, ಸಾಲವನ್ನು ಮಾಡುವಾಗಲೂ ಕೂಡ ಅತ್ಯಂತ ಜಾಗ್ರತೆಯಿಂದ ಸಾಲವನ್ನು ಮಾಡಿ. ದಾಂಪತ್ಯ ಸೌಖ್ಯ ಇದೆ, ಮಕ್ಕಳಿಂದ ಸಂತೋಷದ ಫಲಗಳು ಹೇಳುವಂಥದ್ದು ಇರ್ತದೆ. ಒಂದು ರೀತಿಯಲ್ಲಿ ದುಃಖ ಫಲ ಹೇಳುವಂಥದ್ದು ನಿಮಗೆ ನಿರಂತರ ಫಲಗಳಾಗಿ ಕಂಡು ಬರ್ತಾ ಇದೆ. ಎಲುಬುಗಳಿಗೆ ಸಂಬಂಧಪಟ್ಟಂಥ ಬಾಧೆಗಳು ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವ ಸಾಧ್ಯತೆಗಳುಂಟು. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಆಂಜನೇಯನ ಸನ್ನಿಧಾನದಲ್ಲಿ ಯಥಾಶಕ್ತಿಯಾದಂಥ ಸೇವೆಯನ್ನು ಅರ್ಪಣೆ ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮೀನರಾಶಿಗೆ ಸಂಬಂಧಪಟ್ಟ ಹಾಗೆ ಒಂದು ರೀತಿಯಲ್ಲಿ ಮಾನಸಿಕವಾಗಿ ಗೊಂದಲಗಳು ಏರ್ಪಡುವಂಥದ್ದು. ಯಾವ ಕಡೆಗೆ ತಾನು ಜರ್ನಿಯನ್ನು ಮಾಡಬೇಕು, ನನ್ನ ಡೆಸ್ಟಿನೇಷನ್ ಯಾವುದು, ಹೀಗೊಂದಷ್ಟು ಗೊಂದಲಗಳು ಹೇಳುವಂಥದ್ದು ಇರ್ತದೆ. ಅದು ಜೀವನದ ಎಲ್ಲ ಭಾಗಕ್ಕೆ ಸಂಬಂಧಪಟ್ಟಂತಹ ಒಂದು ಚಿಂತನೆಗಳು ಹೇಳುವಂಥದ್ದು, ಚಿಂತೆ ಹೇಳುವಂಥದ್ದು ನಿಮ್ಮ ತಲೆಯ ಒಳಗಿರುವಂಥದ್ದು. ದಾಂಪತ್ಯ ಕಸಿವಿಸಿ, ಕೌಟುಂಬಿಕ ಜೀವನದಲ್ಲಿಯೂ ಕೂಡ ಕಸಿವಿಸಿ ಇರ್ತದೆ. ಹಣಕಾಸು ಒಂದು ಹಂತಕ್ಕೆ ಸಮಾಧಾನಕರ, ಮಕ್ಕಳಿಂದ ಅಷ್ಟೊಂದು ಸಮಾಧಾನ ಇರೋದಿಲ್ಲ. ಚರ್ಮ ಸಂಬಂಧವಾದಂಥ ಆರೋಗ್ಯದ ವ್ಯತ್ಯಾಸದ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಗುರುಗಳ ಸನ್ನಿಧಾನದಲ್ಲಿ ಯಥಾಶಕ್ತಿಯಾದಂಥ ಸೇವೆಯನ್ನು ಅರ್ಪಣೆ ಮಾಡಿ ಇದರಿಂದ ಒಳ್ಳೆಯ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇದು ಈ ದಿನದ ರಾಶಿಯ ಚಿಂತನೆಗಳಾಗಿದ್ದಾವೆ. ಈ ಚಿಂತನೆಗಳು ನಮ್ಮ ಸಾರ್ಥಕ ಬದುಕಿಗೆ ಪೂರಕವಾಗಿರಲಿ ಅನ್ನುವಂಥ ಆಶಯದೊಂದಿಗೆ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.